ಇವತ್ತು ಒಂದು ಅನಂತನಾಗ್ ಅವರ ಪದ್ಮಭೂಷಣ ಅವಾರ್ಡ್ ಬಂದಿದ್ದಾರೆ. ಅದಕ್ಕೆ ಅಭಿನಂದನಾ ಸಮಾರಂಭ ಒಂದು ಮಾಡಿಸಿದ್ವಿ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀವಿ. ಮೊದಲನೇದಾಗಿ ಜಾತಿ ಗಣತಿ ವಿಷಯದ ಬಗ್ಗೆ ನಮ್ಮ ಮಾಜಿ ಅಧ್ಯಕ್ಷರಾದ ಜಯಮಾಲ್ ಮೇಡಮ್ ಅವರು, ಭೋಜನವರು, ನಮ್ಮ ತಾರಾಮವರು ಎಲ್ಲರೂ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಅದಾದ ನಂತರ ಅನಂತನಾಗ್ ಅವ್ರ ಬಗ್ಗೆ ಮಾತಾಡ್ತೀವಿ. ಜಾತಿ ಗಣತಿ ಚೇಂಬರ್ಗೆ ಎಂತ ಸರ್ ಇತ್ತು ಅಂತ ಸರ್ ಗೌರ್ಮೆಂಟ್ ಕಡೆ ಕೇಳಿದ್ದಾರೆ. ಒಂದು ಈಗ ನಮಗೆ ಸರ್ಕಾರ ಎಲ್ಲ ರೀತಿಯ ಸೌಕರ್ಯಗಳನ್ನ ಮತ್ತೊಂದು ಅವರು ಒಂದು ರಿಕ್ವೆಸ್ಟ್ ಮಾಡಿ ನಿಮ್ಮ ಕಲಾವಿದರನ್ನ ನಿಮ್ಮ ಚೇಂಬರ್ನ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಹೇಳಿರೋದ್ರಿಂದ ಅದನ್ನು ಮಾಡಲೇಬೇಕಾಗುತ್ತೆ. ಸರ್ಕಾರದಿಂದ ಚೇಂಬರ್ಗೆ ರಿಕ್ವೆಸ್ಟ್ ಸರ್ಕಾರದ ಜೊತೆ ನಾವು ಇರಲೇಬೇಕಾಗುತ್ತೆ. ಯಾವುದೇ ಸರ್ಕಾರ, ನಮ್ಗೆ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಿ ಈಗ ಆ ಕಾರಣದಿಂದ ಈ ಒಂದು ಇದನ್ನು ನಾವು ಕರೆದಿದ್ದೀವಿ. ಅದ್ರ ಬಗ್ಗೆ ನೆನ್ನೆ ಮಾಜಿ ಅಧ್ಯಕ್ಷರಾದಂಥ ನಿರ್ಮಲಾ ಮೇಡಮ್ ಅವರು ಮಾತಾಡಿದ್ದಾರೆ. ಅವರು ಮಾತಾಡಿದ ಮೇಲೆ ಬಾಕಿ ಎಲ್ಲ ನಾವು ಮಾತಾಡ್ತೀವಿ. ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಕಲಾವಿದರು ಬರಲಿಲ್ಲ ಅಂತೇಳಿ ಹಿಂದೊಮ್ಮೆ ವಿವಾದ. ಸರ್, ಈಗ ಒಂದು ನಿಮಿಷ ಸರ್, ಅದು ಕ್ಲಬ್ ಮಾಡಬೇಡಿ ಸರ್, ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇದು ಸಂದರ್ಭಗಳು, ಈ ಸಂದರ್ಭ ಇದು ಅಲ್ಲ ಸರ್, ಇದು ಸಾರ್ವಜನಿಕ ಹಿತಾಸಕ್ತಿ ಮತ್ತು ಜನರ ಪರವಾಗಿ ನೀಡಿರ್ತಕ್ಕಂಥದ್ದು ಸರ್. ಜನ ಇದಕ್ಕೆ ಮುಂದೆ ಬರಬೇಕು. ಜನರನ್ನ ನಾವು ತಪ್ಪುದಾರಿಗೆಳಿಬಾರ್ದು. ಜನಕ್ಕೆ ಏನ್ ಹೇಳ್ಬೇಕು ನಾವು? ಇದನ್ನ ನೀವು ಕೊಡಿ ಮಾಹಿತಿ ಕೊಟ್ಟ ಮೇಲೆ ನಂತರ ಮುಂದಿನ ದಿನಗಳಲ್ಲಿ 10 ವರ್ಷಕ್ಕೊಂದ್ಸಲ ಆಗುತ್ತೆ ಸರ್ ಈ ಸಮೀಕ್ಷೆ. ಇದು ಈಗ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. ತಪ್ಪು ಮಾಹಿತಿಯನ್ನು ಕೊಟ್ರೆ ಅಥವಾ ಕೊಡಬೇಡಿ ಅಂತ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಅದರಿಂದ ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ ನಾವು. ಬರೀ ಚೇಂಬರ್ ಇಂದ ರಿಕ್ವೆಸ್ಟ್ ಮಾಡ್ತಿದ್ರು ಅಥವಾ ಕಲಾವಿದರೆಲ್ಲರೂ ಬೇರೆ ಬೇರೆ ಇಂಡಿವಿಜುವಲ್ ಸರ್, ಎಲ್ಲರೂ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀವಿ ಸರ್. ಮತ್ತೆ ನಮ್ದು ಸೇಮ್ ಕ್ವಶನ್, ಕಲಾವಿದರ ಸಂಘ ಸಹಕಾರ ಇರುತ್ತಾ? ಇರುತ್ತೆ ಸರ್. ಕಲಾವಿದರು ಹಾಗನ್ಬೇಡಿ, ಇದೆ ಸರ್. ಇಲ್ಲ ಈಗ ರಾಕ್ಲೈನವ್ರು ಇಲ್ಲಿ ದೊಡ್ಡನವ್ರು ಬರ್ತಾ ಇದ್ದಾರೆ. ಬೇರೆ ಯಾವುದೋ ಒಂದು ಕಡೆ ಇದಾಗಿದೆ. ಏನಿಲ್ಲ, ಈಗ ಸರ್ಕಾರ ಮತ್ತೆ ಸರ್ಕಾರ ಇವತ್ತಿನ ನಾನೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ.